ಜನಪದ ಕಲೆಗಳಿಂದ ಹಲವಾರು ಕಲಾವಿದರು ಜೀವನ ಕಟ್ಟಿಕೊಂಡಿದ್ದಾರೆ. ಆದರೆ ಪ್ರಸ್ತುತದಲ್ಲಿ ಜನಪದ ಕಲೆಗಳು ನಶಿಸಿ ಹೋಗುತ್ತಿದ್ದು, ಅದನ್ನು ಮತ್ತೆ ಮರುಕಳಿಸಲು ಇದನ್ನು ಉಳಿಸಿ ಬೆಳೆಸಬೇಕಾದ ಕರ್ತವ್ಯ ನಿಮ್ಮೆಲ್ಲರದಾಗಬೇಕು ಎಂದು ಶಾಸಕ ಎ ಮಂಜು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಇಬ್ರಾ ವಿಷಯ ಘಟಕ ಯೋಜನೆಯಡಿ ತಾಲೂಕಿನ ರಾಮನಾಥಪುರದ ಶ್ರೀ ರಾಮೇಶ್ವರ ದೇವಾಲಯ ಬಳಿ ಇರುವ ಕಾವೇರಿ ನದಿಯ ಮೇಲೆ ಹಾಕಿದ ವೇದಿಕೆಯ ಮೇಲೆ ನಡೆದ ಜಾನಪದ ಉತ್ಸವ 2023-24 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದೆಲ್ಲ ಹಳ್ಳಿಗಳಲ್ಲಿ ಭತ್ತ ಪಡೆಯುವಾಗ ಎಲ್ಲ ಸಂದರ್ಭಗಳಲ್ಲಿ ಅವರದೇ ಆದ ರಾಗ ತಾಳಿಗಳನ್ನ ಹಾಕಿ ಹಾಡುತ್ತಿದ್ರು. ಇಂದು ಎಲ್ಲದಕ್ಕೂ ಯಂತ್ರಗಳು ಬಂದಿರುವುದು ಇದರಿಂದ ಅವೆಲ್ಲ ಮರೆಯಾಗಿದೆ. ಹಳ್ಳಿಯ ಹೆಣ್ಣು ಮಕ್ಕಳು ಅದನ್ನೆಲ್ಲ ಮರುಕಳಿಸುವಂತೆ ಮಾಡಬೇಕು. ಈಗಾಗಲೇ ಅಯೋಧ್ಯೆಯ ಶ್ರೀರಾಮ ಮಂದಿರದಿಂದ ರಾಮನಾಥಪುರ ಇಂದು ಇತಿಹಾಸ ಪುಟಗಳಲ್ಲಿ ಸೇರುವುದು ನಮ್ಮ ಹೆಮ್ಮೆ. ನಾವೆಲ್ಲರೂ ಪುಣ್ಯವಂತರು. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಈ ರೀತಿಯ 10 ಜನಪರ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಆಯೋಜಿಸಲಾಗುವುದು ಎಂದು ತಿಳಿಸುತ್ತಾ, ಹೆಂಗಸರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯೆ ಕೊಡಿಸುವ ಮೂಲಕ ಈ ದೇಶದ ಭವಿಷ್ಯದ ಪ್ರಜೆಗಳನ್ನಾಗಿ ಬೆಳೆಸಿ. ನೀವು ಮಕ್ಕಳಿಗೆ ಹೆಚ್ಚು ವಿದ್ಯೆ ಕೊಡಿಸಿದ್ದಲ್ಲಿ ದೇಶದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಮನುಷ್ಯ ಸಂತೋಷ ಹಾಗೂ ಆರೋಗ್ಯವಾಗಿರಲು ನಗು ಮುಖ್ಯ. ಹಾಗಾಗಿ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸು ಉಲ್ಲಾಸಗೊಂಡು ಮುದುಕೊಳ್ಳುತ್ತದೆ ಎಂದರು. ಕೋವಿಡ್ ಸಂದರ್ಭದಲ್ಲಿ ನಾಡಿನ ಜನತೆಗೆ ದಾರಿ ನೀಡಿದ ಬೆಂಗಳೂರಿನ ಗ್ಯಾಸ್ಟ್ರೋ ಎಸ್ಟ್ರಾಲಜಿಸ್ಟ್ ಟಿ ಅಂಜನಪ್ಪ ಅವರು ಮಾತನಾಡಿ, ಚಪ್ಪಾಳೆ ಹೊಡೆಯುವುದರಿಂದ ಡೆಂಗ್ಯೂ ಜ್ವರ ಬರುವುದಿಲ್ಲ. ವೈರಸ್ಗಿಂತಲೂ ಅಪಕಾರಿ ಮನುಷ್ಯರು. ಕೊರೋನಾ ವೈರಸ್ ಮರಣ ಮೃದಂಗ ಬಾರಿಸುವ ವೈರಸ್ ಅಲ್ಲ, ಅದೊಂದು ಗುಂಡಿ ಸುರಿಸುವ ವೈರಸ್. ನಿಮ್ಮ ದೇಹವೇ ದೇಗುಲ ಎಂಬ ಹಿರಿಯರ ಮಾತಿನಿಂದ ನಿಮ್ಮ ದೇಹವನ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ 100 ಕಾಲ ಆರೋಗ್ಯವಂತರಾಗಿರುತ್ತೀರಿ. ಎಲ್ಲರೂ ನಮ್ಮ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಸಂಸ್ಕೃತರಾಗಿರಿ. ನಾನು ಫೈಲ್ಸ್ ಆಪರೇಷನ್ ಮಾಡುವುದರಿಂದ ನನ್ನನ್ನ ಎಲ್ಲರೂ ಪ್ರೀತಿಯಿಂದ ಕೊಂಡಿ ಡಾಕ್ಟರ್ ಎಂದೇ ಕರೆಯುತ್ತಾರೆ. ನಗು ನಗುತ್ತಾ ಬಾಳಿ ನಗುವ, ನಗಿಸುವ, ನಗು ನಗುತ್ತಾ ಬಾಳುವುದನ್ನ ಕಲಿತ್ರೆ 100 ಕಾಲ ಬಾಳಬಹುದು ಎಂದು ತಿಳಿಸಿದ್ರು. ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಮಾತನಾಡಿ, ಜನಪರ ಉತ್ಸವ ಜನರ ಕಾರ್ಯಕ್ರಮವಾಗಿದ್ದು ಇದನ್ನ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಇದೇ ಸಂದರ್ಭದಲ್ಲಿ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಯೋಜನೆಯಡಿಯಲ್ಲಿ ಸಮುದಾಯ ಬಂಡವಾಳ ನಿಧಿಯನ್ನ ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ಮರುಪಾವತಿ ಮಾಡಿದ ಪರಿಶಿಷ್ಟ ಜಾತಿ ಮಹಿಳಾ ಸಂಘದ 443 ಸದಸ್ಯರಿಗೆ ತಲಾ 10,000 ರುಗಳ ಸಹಾಯಧನದ ಚೆಕ್ಗಳನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಜನಪದ ಕಲಾವಿದ ಕುಮಾರಯ್ಯನಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ, ತಹಸೀಲ್ದಾರ್ ಬಸವರೆಡ್ಡಪ್ಪ ಋಣದ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅಶೋಕ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಲಕ್ಷ್ಮೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ತಾರನಾಥ್, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶಿವರಾಮು, ಎನ್ಆರ್ಎಲ್ಎಂನ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ರಾಜೇಶ್, ವಾಲ್ಯೂಮ್ ಮೇಲ್ವಿಚಾರಕ ಕರುಣ್ ಕುಮಾರ್ ಮತ್ತು ಗಂಗಾಧರ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪವನಕುಮಾರಿ, ಉಪಾಧ್ಯಕ್ಷ ಮಾದೇಶ್, ಹಿರಿಯ ಮುಖಂಡರಾದ ನರಸಿಂಹಮೂರ್ತಿ, ಚಾವಡೇಗೌಡ, ನರಸೇಗೌಡ, ದಿವಾಕರ್, ಗಾಂಧಿನಗರ, ವಿಜಯಕುಮಾರ್ ಮುಂತಾದವರು ಹಾಜರಿದ್ದರು. ಕಾರ್ಯಕ್ರಮಕ್ಕೂ ಮೊದಲು ಬಸವೇಶ್ವರ ವೃತ್ತದಿಂದ ವಿವಿ ಕಲಾ ತಂಡದ ಮೆರವಣಿಗೆಯು ವೇದಿಕೆವರೆಗೂ ಸಾಗಿ ಬಂದಿತು. ನಾರಾಯಣ ಹರಿನಾರಾಯಣ ಅಂತ ಉಳಿಕೊಳ್ಳೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥದ್ದನ್ನೇ ನಾವೇ ಒಂದು ಸುಂದರವಾಗಿ ಮಾಡಿ ಇವತ್ತು ನಿಮ್ಗೆ ಅನಿಸ್ತಾ ಇಲ್ವಾ? ಈ ರೀತಿಯಾಗಿ ನೋಡ್ತೀನಿ ಅಂತ ನೀವೆಲ್ಲರೂ ಕನ್ಸ್ಕೊಂಡಿದ್ರಾ? ಈಗ ಆಗ್ತದೆ ಅಂತ ನಿಮ್ಗೆ ಗೊತ್ತಿತ್ತಾ? ನಮ್ಮ ಕನಸು, ನನ್ನ ಕನಸು ಹಿಂಗಾದ್ರೆ ಹಿಂಗೆ ಆಗ್ಬೋದು, ಈ ಭಾಗದ ಜನರು ಖುಷಿ ಪಡ್ಬೋದು ಅಂತ ಹೇಳಿ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತು. 500 ಹೇಳ್ತಾ ಇದ್ದೆ, ನಾವು ಇವ್ರನ್ನ ಕಾಪಿ ಮಾಡ್ಬೇಕಂತ ಇವರೇ ನಮ್ಮನ್ನು ಕಾಪಿ ಮಾಡ್ಬಿಟ್ಟವ್ರು. ಈಗ ಅಲ್ಲಿ ತೆಪ್ಪೋತ್ಸವ ಅಂತ ನಾವಿದು ಮಾಡಿದ ಮೇಲೆ ಅಲ್ಲಿ ಮಾಡಿದ್ರೆ ಇದಕ್ಕಿಂತ ಪವಿತ್ರವಾದಂಥ ಜಾಗ ಸಿಗಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಅದು ಕಾವೇರಿ ನದಿ ಮೇಲೆ ನಿಂತ್ಕೊಂಡು ನಾವು ಇಂಥ ಸುಂದರವಾದಂಥ ಒಂದು ಸಂಜೆಯಲ್ಲಿ ನಮ್ಮ ಇದು ಇವತ್ತು ಬಹುಶಃ ನನಗೆ
ಲೇಡೀಸ್ ಎಲ್ಲ ಬಂದಿದ್ದೀರಿ. ನಾನು ಬಯಲು ಸೀಮೆಯಿಂದ ಬಂದಿರತಕ್ಕಂಥ ಒಬ್ಬ ವೈದ್ಯ. ನನ್ನೂರು ದೊಡ್ಡ ತುಮಕೂರು ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು. ನಾನು ನೋಡ್ಲಿಕ್ಕೆ ಬೆಳ್ಳಿಗೆ ಸೂಟ್ ಹಾಕೊಂಡು ಫಾರಿನ್ ಡಾಕ್ಟರ್ ತರ ಇದ್ರು ಕೂಡ ನಾನೊಬ್ಬ ಹಳ್ಳಿ ರೈತನ ಮಗ. ಒಂದು ಚಪ್ಪಳೆ ಹೊಡಿರಿ, ರೈತನ ಮಗ ಅಂದ್ರೆ ಹೊಡಿಬೇಕಪ್ಪ ನೀವು. ನನ್ನ ಸೌಭಾಗ್ಯ, ಒಂದು ಕಾಲದಲ್ಲಿ ನಾನು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 31 ವರ್ಷ ಪ್ರೊಫೆಸರ್ ಆಗಿದೆ. 3600 ಜನ ವೈದ್ಯರನ್ನು ತಯಾರು ಮಾಡಿದಂಥ ಡಾಕ್ಟರ್ ನಾನು.